ಹಾಯ್ ಫ್ರೆಂಡ್ಸ್, ಜಿ ಆರ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನೋಡಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಅಭಿನಯಿಸಿರುವ ಶತದಿನೋತ್ಸವ ಆಚರಿಸಿಕೊಂಡ ಕನ್ನಡ ಚಲನಚಿತ್ರಗಳ ಬಗ್ಗೆ ತಿಳಿಯೋಣ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ವಿಡಿಯೋಗೆ ಒಂದು ಲೈಕ್ ಮಾಡೋದಂತೂ ಮರಿಬೇಡಿ. ಅವರ ಮೊದಲನೆಯ ಚಿತ್ರ ನಾಗರ ಹಾವು. ಈ ಚಿತ್ರವು 1972ರಲ್ಲಿ ತೆರೆಕಂಡು 250 ದಿನಗಳ ಪ್ರದರ್ಶನವನ್ನು ಕಂಡಿತ್ತು. ಅವರ ಎರಡನೆಯ ಚಿತ್ರ ಮನೆ ಬೆಳಗಿದ ಸೊಸೆ. ಈ ಚಿತ್ರವು 1973ರಲ್ಲಿ ತೆರೆಕಂಡು 100 ದಿನಗಳ ಪ್ರದರ್ಶನವನ್ನು ಕಂಡಿತ್ತು. ಅವರ ಮೂರನೆಯ ಚಿತ್ರ ಗಂಧದ ಗುಡಿ. ಈ ಚಿತ್ರವು 1973ರಲ್ಲಿ ತೆರೆಕಂಡು 175 ದಿನಗಳ ಪ್ರದರ್ಶನವನ್ನು ಕಂಡಿತ್ತು. ಅವರ ನಾಲ್ಕನೆಯ ಚಿತ್ರ ಭೂತಯ್ಯನ ಮಗ ಅಯ್ಯೋ. ಈ ಚಿತ್ರವು 1974ರಲ್ಲಿ ತೆರೆಕಂಡು 175 ದಿನಗಳ ಪ್ರದರ್ಶನವನ್ನು ಕಂಡಿತ್ತು. ಅವರ ಐದನೆಯ ಚಿತ್ರ ಅಣ್ಣ ಅತ್ತಿಗೆ. ಈ ಚಿತ್ರವು 1974ರಲ್ಲಿ ತೆರೆಕಂಡು 100 ದಿನಗಳ ಪ್ರದರ್ಶನವನ್ನು ಕಂಡಿತ್ತು. ಅವರ ಆರನೆಯ ಚಿತ್ರ ದೇವರ ಗುಡಿ. ಈ ಚಿತ್ರವು 1975ರಲ್ಲಿ ತೆರೆಕಂಡು 100 ದಿನಗಳ ಪ್ರದರ್ಶನವನ್ನು ಕಂಡಿತ್ತು. ಅವರ ಏಳನೆಯ ಚಿತ್ರ ಕಳ್ಳ ಕುಳ್ಳ. ಈ ಚಿತ್ರವು 1975ರಲ್ಲಿ ತೆರೆಕಂಡು 100 ದಿನಗಳ ಪ್ರದರ್ಶನವನ್ನು ಕಂಡಿತ್ತು. ಅವರ ಎಂಟನೆಯ ಚಿತ್ರ ಭಾಗ್ಯಜ್ಯೋತಿ. ಈ ಚಿತ್ರವು 1975ರಲ್ಲಿ ತೆರೆಕಂಡು 100 ದಿನಗಳ ಪ್ರದರ್ಶನವನ್ನು ಕಂಡಿತ್ತು. ಅವರ ಒಂಬತ್ತನೆಯ ಚಿತ್ರ ನಾಗಕನ್ಯೆ. ಈ ಚಿತ್ರವು 1975ರಲ್ಲಿ ತೆರೆಕಂಡು 100 ದಿನಗಳ ಪ್ರದರ್ಶನವನ್ನು ಕಂಡಿತ್ತು. ಅವರ ಹತ್ತನೆಯ ಚಿತ್ರ ಮಕ್ಕಳ ಭಾಗ್ಯ. ಈ ಚಿತ್ರವು 1976ರಲ್ಲಿ ತೆರೆಕಂಡು 100 ದಿನಗಳ ಪ್ರದರ್ಶನವನ್ನು ಕಂಡಿತ್ತು. ಅವರ 11ನೆಯ ಚಿತ್ರ ಬಂಗಾರದ ಗುಡಿ. ಈ ಚಿತ್ರವು 1976ರಲ್ಲಿ ತೆರೆಕಂಡು 100 ದಿನಗಳ ಪ್ರದರ್ಶನವನ್ನು ಕಂಡಿತ್ತು. ಅವರ 12ನೆಯ ಚಿತ್ರ ಬಯಸದೆ ಬಂದ ಭಾಗ್ಯ. ಈ ಚಿತ್ರವು 1977ರಲ್ಲಿ ತೆರೆಕಂಡು 100 ದಿನಗಳ ಪ್ರದರ್ಶನವನ್ನು ಕಂಡಿತ್ತು. ಅವರ 13ನೆಯ ಚಿತ್ರ ಸೊಸೆ ತಂದ ಸೌಭಾಗ್ಯ. ಈ ಚಿತ್ರವು 1977ರಲ್ಲಿ ತೆರೆಕಂಡು 100 ದಿನಗಳ ಪ್ರದರ್ಶನವನ್ನು ಕಂಡಿತ್ತು. ಅವರ 14ನೆಯ ಚಿತ್ರ ನಾಗರಹೊಳೆ. ಈ ಚಿತ್ರವು 1977ರಲ್ಲಿ ತೆರೆಕಂಡು 100 ದಿನಗಳ ಪ್ರದರ್ಶನವನ್ನು ಕಂಡಿತ್ತು. ಅವರ 15ನೆಯ ಚಿತ್ರ ಸಹೋದರರ ಸವಾಲ್. ಈ ಚಿತ್ರವು 1977ರಲ್ಲಿ ತೆರೆಕಂಡು 175 ದಿನಗಳ ಪ್ರದರ್ಶನವನ್ನು ಕಂಡಿತ್ತು. ಅವರ 16ನೆಯ ಚಿತ್ರ ಶನಿ ಪ್ರಭಾವ. ಈ ಚಿತ್ರವು 1977ರಲ್ಲಿ ತೆರೆಕಂಡು 100 ದಿನಗಳ ಪ್ರದರ್ಶನವನ್ನು ಕಂಡಿತ್ತು. ಅವರ 17ನೆಯ ಚಿತ್ರ ಗಲಾಟೆ ಸಂಸಾರ. ಈ ಚಿತ್ರವು 1977ರಲ್ಲಿ ತೆರೆಕಂಡು 100 ದಿನಗಳ ಪ್ರದರ್ಶನವನ್ನು ಕಂಡಿತ್ತು. ಅವರ 18ನೆಯ ಚಿತ್ರ ಕಿಟ್ಟು ಪುಟ್ಟು. ಈ ಚಿತ್ರವು 1977ರಲ್ಲಿ ತೆರೆಕಂಡು 100 ದಿನಗಳ ಪ್ರದರ್ಶನವನ್ನು ಕಂಡಿತ್ತು. ಅವರ 19ನೆಯ ಚಿತ್ರ ಹೊಂಬಿಸಿಲು. ಈ ಚಿತ್ರವು 1978ರಲ್ಲಿ ತೆರೆಕಂಡು 175 ದಿನಗಳ ಪ್ರದರ್ಶನವನ್ನು ಕಂಡಿತ್ತು. ಅವರ 20ನೆಯ ಚಿತ್ರ ಕಿಲಾಡಿ ಕಿಟ್ಟು. ಈ ಚಿತ್ರವು 1978ರಲ್ಲಿ ತೆರೆಕಂಡು 100 ದಿನಗಳ ಪ್ರದರ್ಶನವನ್ನು ಕಂಡಿತ್ತು. ಅವರ 21ನೆಯ ಚಿತ್ರ ಮುಯ್ಯಿಗೆ ಮುಯ್ಯಿ. ಈ ಚಿತ್ರವು 1978ರಲ್ಲಿ ತೆರೆಕಂಡು 100 ದಿನಗಳ ಪ್ರದರ್ಶನವನ್ನು ಕಂಡಿತ್ತು. ಅವರ 22ನೆಯ ಚಿತ್ರ ಕಿಲಾಡಿ ಜೋಡಿ. ಈ ಚಿತ್ರವು 1978ರಲ್ಲಿ ತೆರೆಕಂಡು 100 ದಿನಗಳ ಪ್ರದರ್ಶನವನ್ನು ಕಂಡಿತ್ತು. ಅವರ 23ನೆಯ ಚಿತ್ರ ವಸಂತ ಲಕ್ಷ್ಮಿ. ಈ ಚಿತ್ರವು 1978ರಲ್ಲಿ ತೆರೆಕಂಡು 100 ದಿನಗಳ ಪ್ರದರ್ಶನವನ್ನು ಕಂಡಿತ್ತು. ಅವರ 24ನೆಯ ಚಿತ್ರ ಸಿಂಗಾಪುರ್ನಲ್ಲಿ ರಾಜ ಕುಳ್ಳ. ಈ ಚಿತ್ರವು 1978ರಲ್ಲಿ ತೆರೆಕಂಡು 100 ದಿನಗಳ ಪ್ರದರ್ಶನವನ್ನು ಕಂಡಿತ್ತು. ಅವರ 25ನೆಯ ಚಿತ್ರ
ಅಸಾಧ್ಯ ಅಳಿಯ. ಈ ಚಿತ್ರವು 1979ರಲ್ಲಿ ತೆರೆಕಂಡು 100 ದಿನಗಳ ಪ್ರದರ್ಶನವನ್ನು ಕಂಡಿತು. ಅವರ 26ನೆಯ ಚಿತ್ರ ವಿಜಯ್ ವಿಕ್ರಮ್. ಈ ಚಿತ್ರವು 1979ರಲ್ಲಿ ತೆರೆಕಂಡು 100 ದಿನಗಳ ಪ್ರದರ್ಶನವನ್ನು ಕಂಡಿತು. ಅವರ 27ನೆಯ ಚಿತ್ರ ನೆಂಟರೋ ಗಂಟು ಕಳ್ಳರೋ. ಈ ಚಿತ್ರವು 1979ರಲ್ಲಿ ತೆರೆಕಂಡು 100 ದಿನಗಳ ಪ್ರದರ್ಶನವನ್ನು ಕಂಡಿತು. ಅವರ 28ನೆಯ ಚಿತ್ರ ರಾಮ ಪರಶುರಾಮ. ಈ ಚಿತ್ರವು 1980ರಲ್ಲಿ ತೆರೆಕಂಡು 100 ದಿನಗಳ ಪ್ರದರ್ಶನವನ್ನು ಕಂಡಿತು. ಅವರ 29ನೆಯ ಚಿತ್ರ ಕಾಳಿಂಗ. ಈ ಚಿತ್ರವು 1980ರಲ್ಲಿ ತೆರೆಕಂಡು 100 ದಿನಗಳ ಪ್ರದರ್ಶನವನ್ನು ಕಂಡಿತು. ಅವರ 30ನೆಯ ಚಿತ್ರ ಬಿಳಿಗಿರಿಯ ಬನದಲ್ಲಿ. ಈ ಚಿತ್ರವು 1980ರಲ್ಲಿ ತೆರೆಕಂಡು 100 ದಿನಗಳ ಪ್ರದರ್ಶನವನ್ನು ಕಂಡಿತು. ಅವರ 31ನೆಯ ಚಿತ್ರ ಸಿಂಹ ಜೋಡಿ. ಈ ಚಿತ್ರವು 1980ರಲ್ಲಿ ತೆರೆಕಂಡು 100 ದಿನಗಳ ಪ್ರದರ್ಶನವನ್ನು ಕಂಡಿತು. ಅವರ 32ನೆಯ ಚಿತ್ರ ಬಂಗಾರದ ಜಿಂಕೆ. ಈ ಚಿತ್ರವು 1980ರಲ್ಲಿ ತೆರೆಕಂಡು 100 ದಿನಗಳ ಪ್ರದರ್ಶನವನ್ನು ಕಂಡಿತು. ಅವರ 33ನೆಯ ಚಿತ್ರ ಮನೆ ಮನೆ ಕತೆ. ಈ ಚಿತ್ರವು 1981ರಲ್ಲಿ ತೆರೆಕಂಡು 100 ದಿನಗಳ ಪ್ರದರ್ಶನವನ್ನು ಕಂಡಿತು. ಅವರ 34ನೆಯ ಚಿತ್ರ ಮಹಾಪ್ರಚಂಡರು. ಈ ಚಿತ್ರವು 1981ರಲ್ಲಿ ತೆರೆಕಂಡು 100 ದಿನಗಳ ಪ್ರದರ್ಶನವನ್ನು ಕಂಡಿತು. ಅವರ 35ನೆಯ ಚಿತ್ರ ಗುರು ಶಿಷ್ಯರು. ಈ ಚಿತ್ರವು 1981ರಲ್ಲಿ ತೆರೆಕಂಡು 100 ದಿನಗಳ ಪ್ರದರ್ಶನವನ್ನು ಕಂಡಿತು. ಅವರ 36ನೆಯ ಚಿತ್ರ ಸ್ನೇಹಿತರ ಸವಾಲ್. ಈ ಚಿತ್ರವು 1981ರಲ್ಲಿ ತೆರೆಕಂಡು 100 ದಿನಗಳ ಪ್ರದರ್ಶನವನ್ನು ಕಂಡಿತು. ಅವರ 37ನೆಯ ಚಿತ್ರ ಅವಳ ಹೆಜ್ಜೆ. ಈ ಚಿತ್ರವು 1981ರಲ್ಲಿ ತೆರೆಕಂಡು 100 ದಿನಗಳ ಪ್ರದರ್ಶನವನ್ನು ಕಂಡಿತು. ಅವರ 38ನೆಯ ಚಿತ್ರ ಸಾಹಸ ಸಿಂಹ. ಈ ಚಿತ್ರವು 1982ರಲ್ಲಿ ತೆರೆಕಂಡು 175 ದಿನಗಳ ಪ್ರದರ್ಶನವನ್ನು ಕಂಡಿತು. ಅವರ 39ನೆಯ ಚಿತ್ರ ಊರಿಗೆ ಉಪಕಾರಿ. ಈ ಚಿತ್ರವು 1982ರಲ್ಲಿ ತೆರೆಕಂಡು 100 ದಿನಗಳ ಪ್ರದರ್ಶನವನ್ನು ಕಂಡಿತು. ಅವರ 40ನೆಯ ಚಿತ್ರ ಜಿಮ್ಮಿ ಗಲ್ಲು. ಈ ಚಿತ್ರವು 1982ರಲ್ಲಿ ತೆರೆಕಂಡು 100 ದಿನಗಳ ಪ್ರದರ್ಶನವನ್ನು ಕಂಡಿತು. ಅವರ 41ನೆಯ ಚಿತ್ರ ಒಂದೇ ಗುರಿ. ಈ ಚಿತ್ರವು 1982ರಲ್ಲಿ ತೆರೆಕಂಡು 100 ದಿನಗಳ ಪ್ರದರ್ಶನವನ್ನು ಕಂಡಿತು. ಅವರ 42ನೆಯ ಚಿತ್ರ ಸಿಡಿದೆದ್ದ ಸಹೋದರ. ಈ ಚಿತ್ರವು 1983ರಲ್ಲಿ ತೆರೆಕಂಡು 175 ದಿನಗಳ ಪ್ರದರ್ಶನವನ್ನು ಕಂಡಿತು. ಅವರ 43ನೆಯ ಚಿತ್ರ ಕೈದಿ. ಈ ಚಿತ್ರವು 1984ರಲ್ಲಿ ತೆರೆಕಂಡು 100 ದಿನಗಳ ಪ್ರದರ್ಶನವನ್ನು ಕಂಡಿತು. ಅವರ 44ನೆಯ ಚಿತ್ರ ಇಂದಿನ ರಾಮಾಯಣ. ಈ ಚಿತ್ರವು 1984ರಲ್ಲಿ ತೆರೆಕಂಡು 100 ದಿನಗಳ ಪ್ರದರ್ಶನವನ್ನು ಕಂಡಿತು. ಅವರ 45ನೆಯ ಚಿತ್ರ ಬಂಧನ. ಈ ಚಿತ್ರವು 1984ರಲ್ಲಿ ತೆರೆಕಂಡು 450 ದಿನಗಳ ಪ್ರದರ್ಶನವನ್ನು ಕಂಡಿತು. ಅವರ 46ನೆಯ ಚಿತ್ರ ಮದುವೆ ಮಾಡು ತಮಾಷೆ ನೋಡು. ಈ ಚಿತ್ರವು 1984ರಲ್ಲಿ ತೆರೆಕಂಡು 100 ದಿನಗಳ ಪ್ರದರ್ಶನವನ್ನು ಕಂಡಿತು. ಅವರ 47ನೆಯ ಚಿತ್ರ ಜೀವನ ಚಕ್ರ. ಈ ಚಿತ್ರವು 1985ರಲ್ಲಿ ತೆರೆಕಂಡು 100 ದಿನಗಳ ಪ್ರದರ್ಶನವನ್ನು ಕಂಡಿತು. ಅವರ 48ನೆಯ ಚಿತ್ರ ನೀ ಬರೆದ ಕಾದಂಬರಿ. ಈ ಚಿತ್ರವು 1985ರಲ್ಲಿ ತೆರೆಕಂಡು 175 ದಿನಗಳ ಪ್ರದರ್ಶನವನ್ನು ಕಂಡಿತು. ಅವರ 49ನೆಯ ಚಿತ್ರ ನೀ ತಂದ ಕಾಣಿಕೆ. ಈ ಚಿತ್ರವು 1985ರಲ್ಲಿ ತೆರೆಕಂಡು 100 ದಿನಗಳ ಪ್ರದರ್ಶನವನ್ನು ಕಂಡಿತು. ಅವರ 50ನೆಯ ಚಿತ್ರ ಕರ್ಣ. ಈ ಚಿತ್ರವು 1986ರಲ್ಲಿ ತೆರೆಕಂಡು 175 ದಿನಗಳ ಪ್ರದರ್ಶನವನ್ನು ಕಂಡಿತು. ಅವರ 51ನೆಯ ಚಿತ್ರ ಕೃಷ್ಣ ನೀ ಬೇಗನೆ ಬಾರೋ. ಈ ಚಿತ್ರವು 1986ರಲ್ಲಿ ತೆರೆಕಂಡು 175 ದಿನಗಳ ಪ್ರದರ್ಶನವನ್ನು ಕಂಡಿತು. ಅವರ 52ನೆಯ ಚಿತ್ರ ಮಲಯ ಮಾರುತ. ಈ ಚಿತ್ರವು 1986ರಲ್ಲಿ ತೆರೆಕಂಡು 100 ದಿನಗಳ ಪ್ರದರ್ಶನವನ್ನು ಕಂಡಿತು. ಅವರ 53ನೆಯ ಚಿತ್ರ ಪ್ರೇಮಲೋಕ. ಈ ಚಿತ್ರವು 1987ರಲ್ಲಿ ತೆರೆಕಂಡು 300 ದಿನಗಳ ಪ್ರದರ್ಶನವನ್ನು ಕಂಡಿತು. ಅವರ 54ನೆಯ ಚಿತ್ರ ಕರುಣಾಮಯಿ. ಈ ಚಿತ್ರವು 1987ರಲ್ಲಿ ತೆರೆಕಂಡು 100 ದಿನಗಳ ಪ್ರದರ್ಶನವನ್ನು ಕಂಡಿತು. ಅವರ 55ನೆಯ ಚಿತ್ರ ಸೌಭಾಗ್ಯ
ಭಾಗ್ಯಲಕ್ಷ್ಮಿ. ಈ ಚಿತ್ರವು 1987ರಲ್ಲಿ ತೆರೆಕಂಡು 100 ದಿನಗಳ ಪ್ರದರ್ಶನವನ್ನು ಕಂಡಿತು. ಅವರ 56ನೆಯ ಚಿತ್ರ ಜಯಸಿಂಹ. ಈ ಚಿತ್ರವು 1987ರಲ್ಲಿ ತೆರೆಕಂಡು 100 ದಿನಗಳ ಪ್ರದರ್ಶನವನ್ನು ಕಂಡಿತು. ಅವರ 57ನೆಯ ಚಿತ್ರ ಜೀವನ ಜ್ಯೋತಿ. ಈ ಚಿತ್ರವು 1987ರಲ್ಲಿ ತೆರೆಕಂಡು 175 ದಿನಗಳ ಪ್ರದರ್ಶನವನ್ನು ಕಂಡಿತು. ಅವರ 58ನೆಯ ಚಿತ್ರ ಶುಭ ಮಿಲನ. ಈ ಚಿತ್ರವು 1987ರಲ್ಲಿ ತೆರೆಕಂಡು 100 ದಿನಗಳ ಪ್ರದರ್ಶನವನ್ನು ಕಂಡಿತು. ಅವರ 59ನೆಯ ಚಿತ್ರ ಸತ್ಯಂ ಶಿವಂ ಸುಂದರಂ. ಈ ಚಿತ್ರವು 1987ರಲ್ಲಿ ತೆರೆಕಂಡು 100 ದಿನಗಳ ಪ್ರದರ್ಶನವನ್ನು ಕಂಡಿತು. ಅವರ 60ನೆಯ ಚಿತ್ರ ನಮ್ಮೂರ ರಾಜ. ಈ ಚಿತ್ರವು 1988ರಲ್ಲಿ ತೆರೆಕಂಡು 100 ದಿನಗಳ ಪ್ರದರ್ಶನವನ್ನು ಕಂಡಿತು. ಅವರ 61ನೆಯ ಚಿತ್ರ ಜನನಾಯಕ. ಈ ಚಿತ್ರವು 1988ರಲ್ಲಿ ತೆರೆಕಂಡು 175 ದಿನಗಳ ಪ್ರದರ್ಶನವನ್ನು ಕಂಡಿತು. ಅವರ 62ನೆಯ ಚಿತ್ರ ಸುಪ್ರಭಾತ. ಈ ಚಿತ್ರವು 1988ರಲ್ಲಿ ತೆರೆಕಂಡು 175 ದಿನಗಳ ಪ್ರದರ್ಶನವನ್ನು ಕಂಡಿತು. ಅವರ 63ನೆಯ ಚಿತ್ರ ಕೃಷ್ಣ ರುಕ್ಮಿಣಿ. ಈ ಚಿತ್ರವು 1988ರಲ್ಲಿ ತೆರೆಕಂಡು 100 ದಿನಗಳ ಪ್ರದರ್ಶನವನ್ನು ಕಂಡಿತು. ಅವರ 64ನೆಯ ಚಿತ್ರ ದಾದಾ. ಈ ಚಿತ್ರವು 1988ರಲ್ಲಿ ತೆರೆಕಂಡು 100 ದಿನಗಳ ಪ್ರದರ್ಶನವನ್ನು ಕಂಡಿತು. ಅವರ 65ನೆಯ ಚಿತ್ರ ಒಂದಾಗಿ ಬಾಳು. ಈ ಚಿತ್ರವು 1989ರಲ್ಲಿ ತೆರೆಕಂಡು 100 ದಿನಗಳ ಪ್ರದರ್ಶನವನ್ನು ಕಂಡಿತು. ಅವರ 66ನೆಯ ಚಿತ್ರ ಹೃದಯ ಗೀತೆ. ಈ ಚಿತ್ರವು 1989ರಲ್ಲಿ ತೆರೆಕಂಡು 175 ದಿನಗಳ ಪ್ರದರ್ಶನವನ್ನು ಕಂಡಿತು. ಅವರ 67ನೆಯ ಚಿತ್ರ ದೇವ. ಈ ಚಿತ್ರವು 1989ರಲ್ಲಿ ತೆರೆಕಂಡು 100 ದಿನಗಳ ಪ್ರದರ್ಶನವನ್ನು ಕಂಡಿತು. ಅವರ 68ನೆಯ ಚಿತ್ರ ಡಾಕ್ಟರ್ ಕೃಷ್ಣ. ಈ ಚಿತ್ರವು 1989ರಲ್ಲಿ ತೆರೆಕಂಡು 100 ದಿನಗಳ ಪ್ರದರ್ಶನವನ್ನು ಕಂಡಿತು. ಅವರ 69ನೆಯ ಚಿತ್ರ ಮುತ್ತಿನ ಹಾರ. ಈ ಚಿತ್ರವು 1990ರಲ್ಲಿ ತೆರೆಕಂಡು 100 ದಿನಗಳ ಪ್ರದರ್ಶನವನ್ನು ಕಂಡಿತು. ಅವರ 70ನೆಯ ಚಿತ್ರ ಮತ್ತೆ ಹಾಡಿತು ಕೋಗಿಲೆ. ಈ ಚಿತ್ರವು 1990ರಲ್ಲಿ ತೆರೆಕಂಡು 100 ದಿನಗಳ ಪ್ರದರ್ಶನವನ್ನು ಕಂಡಿತು. ಅವರ 71ನೆಯ ಚಿತ್ರ ಲಯನ್ ಜಗಪತಿ ರಾವ್. ಈ ಚಿತ್ರವು 1971ರಲ್ಲಿ ತೆರೆಕಂಡು 100 ದಿನಗಳ ಪ್ರದರ್ಶನವನ್ನು ಕಂಡಿತು. ಅವರ 72ನೆಯ ಚಿತ್ರ ನೀನು ನಕ್ಕರೆ ಹಾಲು ಸಕ್ಕರೆ. ಈ ಚಿತ್ರವು 1991ರಲ್ಲಿ ತೆರೆಕಂಡು 100 ದಿನಗಳ ಪ್ರದರ್ಶನವನ್ನು ಕಂಡಿತು. ಅವರ 73ನೆಯ ಚಿತ್ರ ಪೊಲೀಸ್ ಮತ್ತು ದಾದಾ. ಈ ಚಿತ್ರವು 1991ರಲ್ಲಿ ತೆರೆಕಂಡು 100 ದಿನಗಳ ಪ್ರದರ್ಶನವನ್ನು ಕಂಡಿತು. ಅವರ 74ನೆಯ ಚಿತ್ರ ವಿಷ್ಣು ವಿಜಯ್. ಈ ಚಿತ್ರವು 1993ರಲ್ಲಿ ತೆರೆಕಂಡು 100 ದಿನಗಳ ಪ್ರದರ್ಶನವನ್ನು ಕಂಡಿತು. ಅವರ 75ನೆಯ ಚಿತ್ರ ಮಣಿಕಂಠನ ಮಹಿಮೆ. ಈ ಚಿತ್ರವು 1993ರಲ್ಲಿ ತೆರೆಕಂಡು 100 ದಿನಗಳ ಪ್ರದರ್ಶನವನ್ನು ಕಂಡಿತು. ಅವರ 76ನೆಯ ಚಿತ್ರ ನಿಷ್ಕರ್ಷ. ಈ ಚಿತ್ರವು 1994ರಲ್ಲಿ ತೆರೆಕಂಡು 100 ದಿನಗಳ ಪ್ರದರ್ಶನವನ್ನು ಕಂಡಿತು. ಅವರ 77ನೆಯ ಚಿತ್ರ ಟೈಮ್ ಬಾಂಬ್. ಈ ಚಿತ್ರವು 1994ರಲ್ಲಿ ತೆರೆಕಂಡು 100 ದಿನಗಳ ಪ್ರದರ್ಶನವನ್ನು ಕಂಡಿತು. ಅವರ 78ನೆಯ ಚಿತ್ರ ಕುಂತಿ ಪುತ್ರ. ಈ ಚಿತ್ರವು 1994ರಲ್ಲಿ ತೆರೆಕಂಡು 100 ದಿನಗಳ ಪ್ರದರ್ಶನವನ್ನು ಕಂಡಿತು. ಅವರ 79ನೆಯ ಚಿತ್ರ ಸಾಮ್ರಾಟ್. ಈ ಚಿತ್ರವು 1994ರಲ್ಲಿ ತೆರೆಕಂಡು 100 ದಿನಗಳ ಪ್ರದರ್ಶನವನ್ನು ಕಂಡಿತು. ಅವರ 80ನೆಯ ಚಿತ್ರ ಆಲುಂಡ ತವರು. ಈ ಚಿತ್ರವು 1994ರಲ್ಲಿ ತೆರೆಕಂಡು 175 ದಿನಗಳ ಪ್ರದರ್ಶನವನ್ನು ಕಂಡಿತು. ಅವರ 81ನೆಯ ಚಿತ್ರ ತುಂಬಿದ ಮನೆ. ಈ ಚಿತ್ರವು 1995ರಲ್ಲಿ ತೆರೆಕಂಡು 100 ದಿನಗಳ ಪ್ರದರ್ಶನವನ್ನು ಕಂಡಿತು. ಅವರ 82ನೆಯ ಚಿತ್ರ ಯಾರೇ ನೀನು ಚೆಲುವೆ. ಈ ಚಿತ್ರವು 1998ರಲ್ಲಿ ತೆರೆಕಂಡು 100 ದಿನಗಳ ಪ್ರದರ್ಶನವನ್ನು ಕಂಡಿತು. ಅವರ 83ನೆಯ ಚಿತ್ರ ವೀರಪ್ಪ ನಾಯ್ಕ. ಈ ಚಿತ್ರವು
1999ರಲ್ಲಿ ತೆರೆ ಕಂಡು 100 ದಿನಗಳ ಪ್ರದರ್ಶನವನ್ನು ಕಂಡಿತು. ಅವರ 84ನೆಯ ಚಿತ್ರ ಹಬ್ಬ. ಈ ಚಿತ್ರವು 1999ರಲ್ಲಿ ತೆರೆ ಕಂಡು 100 ದಿನಗಳ ಪ್ರದರ್ಶನವನ್ನು ಕಂಡಿತು. ಅವರ 85ನೆಯ ಚಿತ್ರ ಸೂರ್ಯವಂಶ. ಈ ಚಿತ್ರವು 1999ರಲ್ಲಿ ತೆರೆ ಕಂಡು 175 ದಿನಗಳ ಪ್ರದರ್ಶನವನ್ನು ಕಂಡಿತು. ಅವರ 86ನೆಯ ಚಿತ್ರ ಸೂರಪ್ಪ. ಈ ಚಿತ್ರವು 2000ನೇ ಇಸ್ವಿಯಲ್ಲಿ ತೆರೆ ಕಂಡು 100 ದಿನಗಳ ಪ್ರದರ್ಶನವನ್ನು ಕಂಡಿತು. ಅವರ 87ನೆಯ ಚಿತ್ರ ಯಜಮಾನ. ಈ ಚಿತ್ರವು 2000ನೇ ಇಸ್ವಿಯಲ್ಲಿ ತೆರೆ ಕಂಡು 1 ವರ್ಷಗಳ ಪ್ರದರ್ಶನವನ್ನು ಕಂಡಿತು. ಅವರ 88ನೆಯ ಚಿತ್ರ ಕೋಟಿಗೊಬ್ಬ. ಈ ಚಿತ್ರವು 2001ರಲ್ಲಿ ತೆರೆ ಕಂಡು 175 ದಿನಗಳ ಪ್ರದರ್ಶನವನ್ನು ಕಂಡಿತು. ಅವರ 89ನೆಯ ಚಿತ್ರ ಸಿಂಹಾದ್ರಿಯ ಸಿಂಹ. ಈ ಚಿತ್ರವು 2002ರಲ್ಲಿ ತೆರೆ ಕಂಡು 175 ದಿನಗಳ ಪ್ರದರ್ಶನವನ್ನು ಕಂಡಿತು. ಅವರ 90ನೆಯ ಚಿತ್ರ ಆಪ್ತಮಿತ್ರ. ಈ ಚಿತ್ರವು 2004ರಲ್ಲಿ ತೆರೆ ಕಂಡು 1 ವರ್ಷಗಳ ಪ್ರದರ್ಶನವನ್ನು ಕಂಡಿತು. ಅವರ 91ನೆಯ ಚಿತ್ರ ಸಿರಿವಂತ. ಈ ಚಿತ್ರವು 2006ರಲ್ಲಿ ತೆರೆ ಕಂಡು 100 ದಿನಗಳ ಪ್ರದರ್ಶನವನ್ನು ಕಂಡಿತು. ಅವರ 92ನೆಯ ಚಿತ್ರ ಆಪ್ತ ರಕ್ಷಕ. ಈ ಚಿತ್ರವು 2010ರಲ್ಲಿ ತೆರೆ ಕಂಡು 175 ದಿನಗಳ ಪ್ರದರ್ಶನವನ್ನು ಕಂಡಿತು. ನೋಡಿದ್ರಲ್ಲ ಫ್ರೆಂಡ್ಸ್, ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು ಅಭಿನಯಿಸಿರುವ ಶತದಿನೋತ್ಸವ ಆಚರಿಸಿಕೊಂಡ ಕನ್ನಡ ಚಲನಚಿತ್ರಗಳ ಬಗ್ಗೆ ತಿಳ್ಕೊಂಡ್ರಲ್ಲ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರ್ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.